ನಾವು ದಾರಿಯಲ್ಲಿ ನಡೆಯುವಾಗ ನಮಗೆ ಬೇಕಂದ್ರೂ ಬೇಡ ಅಂದ್ರೂ ಕಲ್ಲು, ಮುಳ್ಳು, ತಗ್ಗು, ದಿಣ್ಣೆ, ನಾಯಿ, ನರಿ, ಹಂದಿ ಇವೆಲ್ಲ ಅಡ್ಡ ಬರ್ತವೆ. ಹಾಗಂತ ತಿಳ್ಕೊಂಡು ನಾವ್ಯಾರು ನಡೆಯೋದನ್ನು ನಿಲ್ಲಿಸಿಲ್ಲ. ಹಾಗೆಯೇ ಜೀವನ ಅಂದಮೇಲೆ ಸುಖ, ದುಃಖ, ನೋವು, ನಲಿವು, ಅಪಮಾನ, ಸನ್ಮಾನ ಇವೆಲ್ಲವುಗಳು ಇರುವಂಥವುಗಳೇ. ಇವುಗಳನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಎದುರಿಸಿಕೊಂಡು ಬದುಕೋದೆ ಬದುಕಲ್ವ. ಇವುಗಳನ್ನೆಲ್ಲ ಎದುರಿಸಿ ಇವುಗಳನ್ನ ಸಮಚಿತ್ತದಿಂದ ನೋಡಿಕೊಂಡು ನಡೆಸೋದೇ ಜೀವನ ಅಲ್ವ. ಅದಕ್ಕೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಒಂದು ಮಾತನ್ನ ಹೇಳ್ತಾರೆ, ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಏನಂತೀರಿ?